ಕಮಲಾಪುರ ತಾಲೂಕಿನ ಮಹಾಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪ್ರಭು ನಗರದ ನಿವಾಸಿಗಳಿಗೆ ಶಾಸಕರಾದ ಬಸವರಾಜ ಮತ್ತಿಮಡು ಅವರು ಹಕ್ಕುಪತ್ರ ವಿತರಣೆ ಮಾಡಿದರು. ಶಾಸಕರಾದ ಬಸವರಾಜ ಮತ್ತಿಮಡು ಅವರು ದೀಪ ಬೆಳಗಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮಡು ಅವರು ಅನೇಕ ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ನೆಲೆಸಿರುವ ನಿರಾಶ್ರಿತರಿಗೆ ನಿವೇಶನ ಹಕ್ಕುಪತ್ರ ವಿತರಿಸುವ ಮೂಲಕ ಸಕ್ರಮಗೊಳಿಸಲಾಗಿದೆ. ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುವುದು, ಜೊತೆಗೆ ಬಸ್ ನಿಲ್ದಾಣ ಸಹ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಹಕ್ಕುಪತ್ರಗಳು ಇವತ್ತು ನಿಮ್ಮೆಲ್ಲ ಆಶೀರ್ವಾದ ಕ್ಷೇತ್ರದಲ್ಲಿ 2ನೇ ಬಾರಿ ಶಾಸಕರಾಗಿ ಇವತ್ತು ನಾವು ಕೊಡ್ತಾ ಇದ್ದೇವೆ ಅಂತಂದರೆ ಅವೆಲ್ಲ ನಾ ಹಿಂದೆ ಮಾಡಿದಂಥ ರೇವಣ್ಣ ಸಾಹೇಬರು ಕೂಡ ಇದು ಜಾಗ ಕೊಡಿಸ್ಲಿಕ್ಕಾಗಿರ್ಬೋದು, ಶಿವಪ್ರಭುಗೌಡರಾಗಿರ್ಬೋದು, ಅನೇಕರು ಕೂಡ ಇದರ ಕಾಂಟ್ರಿಬ್ಯೂಷನ್ ಅದಂತ ನಾ ಹೇಳ್ಬೋದು. ಇನ್ನೂ ಕೂಡ ಅನೇಕ ಜನರಿಗೆ ಇದರಲ್ಲಿ ಹಕ್ಕುಪತ್ರ ಸಿಕ್ಕಲ್ಲ, ಇನ್ನೂ ಕೂಡ ಅನೇಕ ಜನರಿಗೆ ಕೊಡೋದಿದೆ ಅಂತಕ್ಕಂಥದ್ದು ಕೂಡ ನಾನು ಫೋನ್ ಮಾಡಿ ಭಾಳ ಜನ ಕೇಳಿದರು. ಅದು ಕೂಡ ಈಗಾಗಲೇ ತಹಸೀಲ್ದಾರ್ ಕೂಡ ಚರ್ಚೆ ಮಾಡಿದ್ದೀನಿ. ಆದಷ್ಟು ಬೇಗನೆ ಅವ್ರು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯದ ಆದಷ್ಟು ಬೇಗ ಅವ್ರು ಕೊಡ್ತಕ್ಕಂಥ ಕೆಲಸನೂ ಆಗ್ಬೇಕಂತಕ್ಕಂಥ ಕೂಡ ಈಗಾಗಲೇ ನಾನು ಹೇಳಿದ್ದೆ. ಅದ್ರ ಜೊತೆಯಲ್ಲಿ ಇವತ್ತು ಕೆಲವು ಸಮಸ್ಯೆಗಳು, ಇಲ್ಲಿ ಬಸ್ ಸ್ಟ್ಯಾಂಡ್ ಸಮಸ್ಯೆಗಳು, ರೋಡಿನ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ನನ್ನ ಕೈಲಿಂದ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಆದಷ್ಟು ಬೇಗ ಅದು ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಇವತ್ತು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಮಾಗವ ಆಗಿರ್ಬೋದು, ಬೆಳಕೋಟ ಆಗಿರ್ಬೋದು, ಇಲ್ಲಿ ಈ ಗಂಡೂರಿ ನಾಲ ಆಗಿದ್ಮೇಲೆ ಬೆಳಕೋಟೆ ಡ್ಯಾಮ್ ಅನೇಕ ಜನರಿಗೆ ಕೂಡ ನೀರಿನ ವ್ಯವಸ್ಥೆ ಸಹಿತ ತಮ್ಮ ಗ್ರಾಮದಿಂದ ಮಾಡಿಕೊಟ್ರಿ ಅಂದ್ರೆ ಕೂಡ ಅದು ಕೂಡ ತಮ್ಮ ಎಲ್ಲರೂ ಕೂಡ ನಾವು ಅಭಿನಂದನೆಗಳು ಕೂಡ ಸಲ್ಲಿಸಬೇಕಾಗುತ್ತೆ. ಇವತ್ತು ಈಗಲೇ ಮಾಗವಂ ಕ್ರಾಸ್ದಲ್ಲಿ ಅನೇಕ ಬಸ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿ ನಾನು ಹೋದ ಅವಧಿಯಲ್ಲಿ ಹಿಡ್ಕೊಂಡು ಪ್ರಯತ್ನ ಮಾಡಿ ಜಾಗ ಸಿಗಲಾರ ಬಟ್ಟಿಗೆ ಜಸ್ಕಾಂದವ್ರ ಜಾಗ ಕೂಡ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರ ಬಲ್ಲೆಗಿನ ಜಾಗ ನಾವು ತಗೊಂಡು ಇವತ್ತು ಬಸ್ ಸ್ಟ್ಯಾಂಡ್ ಕೂಡ 4 ಕೋಟಿ ರೂಪಾಯಿದಲ್ಲಿ ಈಗಾಗಲೇ ಕೂಡ ಟೆಂಡರ್ ಕರೆದಂತ ತಮ್ಮ ಎಲ್ಲರೂ ಕೂಡ ಗೊತ್ತಿದೆ. ಈಗಾಗಲೇ ಮಾತಾಡೋ ಟೈಮಿಗೆ ಕೇಳಿದೆ ನಾನು 15 ದಿವಸದಲ್ಲಿ ನಾವು ಕೂಡ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ತಿಳಿಸಿದೆ. ಅದ್ರ ಜೊತೆ ಇಲ್ಲಿ ಶಿವಪ್ರಭು ನಗರದಲ್ಲಿ ಕೂಡ ಒಂದು ಬಸ್ ಸ್ಟ್ಯಾಂಡ್ ಕೇಳ್ತಾ ಇದ್ದೀರಿ, ಅದೊಂದು ಆದಷ್ಟು ಬೇಗ ಅದೊಂದು ಸಣ್ಣ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತಕ್ಕಂಥ ಕೂಡ ನಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಅನೇಕ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಎಷ್ಟು 17 ಮಂದಿ ಕೊಡ್ತಾ ಇದ್ದಾರೆ, 17 ಮೆಂಬರ್ಸ್ ಕೊಡ್ತಾ ಇದ್ದೀವಿ. ಇನ್ನೂ ಕೂಡ ಅನೇಕ ಕೆಲವು ಜನರ ಬೇಡಿಕೆ ಇದೆ, ಅದು ಆದಷ್ಟು ಆಗಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಮಾತಾಡಿದ್ದೀನಿ, ತಹಸೀಲ್ದಾರ್ ಕೂಡ ಮಾತಾಡಿದ್ದೀನಿ. ಅವ್ರು ಯಾರ್ಯಾರಿಗೆ ಕೊಡ್ಲಿಕ್ಕೆ ಅವಕಾಶ ಅದ ಆದಷ್ಟು ಬೇಗನೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಆದಷ್ಟು ಬೇಗನೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಕೂಡ ಇವತ್ತು ಹೇಳಿ ಇವತ್ತು ಕೂಡ ರೇವಣ್ಣ ಸಾಹೇಬರು ಕೂಡ ಅನೇಕ ಕಾರ್ಯಕ್ರಮಕ್ಕೆ ಹೋಗೋದಿದೆ, ನನಗೂ ಕೂಡ ಹೋಗೋದಿದೆ. ಆದಷ್ಟು ಮುಂದಿನ ಕಾರ್ಯಕ್ರಮ ಹೋಗ್ಲಿಕ್ಕೆ ಅನುಮತಿ ಮಾಡಿಕೊಡ್ಬೇಕಂತ ನಮ್ಮೆಲ್ಲರಿಗೂ ಒಂದು ಸಿನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕನ್ನಡ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.